ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇರಾನ್ ಮೇಲೆ ಭೀಕರ ದಾಳಿ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿರುವಂತಹ ಕ್ಷಿಪಣಿ, ಡ್ರೋನ್ ದಾಳಿ ಎಕ್ಸೆಟ್ರಾ ಎಕ್ಸೆಟ್ರಾ. ಇರಾನ್ನ ಸರ್ವೋಚ್ಚ ನಾಯಕ, ಸುಪ್ರೀಂ ಲೀಡರ್ ಅಯತೊಲಾ ಅಲಿ ಖಮೇನಿ ದುರಂತ ಅಂತ. ಇದು ಇರಾನ್ನ ಸರ್ವನಾಶ ಮಾತ್ರ ಅಲ್ಲ, ಇರಾನ್ನಂತೆ ರಷ್ಯಾಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಪುಟಿನ್ ಟ್ರಂಪ್ ಅವರ ಎಚ್ಚರಿಕೆ ಗಂಟೆಯನ್ನು ಕೇಳಿಸಿಕೊಳ್ಳಲೇಬೇಕು. ಜೊತೆಗೆ ಭಾರತಕ್ಕೆ ಇದು ದೊಡ್ಡ ಕಂಟಕ, ಅತಿ ದೊಡ್ಡ ಕಂಟಕ ಅನ್ನೋದನ್ನು ನಾವು ಭಾರತೀಯರು ಕೂಡ ಮರಿಲಿಕ್ಕಾಗೋದೇ ಇಲ್ಲ. ದೊಡ್ಡಣ್ಣ ಟ್ರಂಪ್ ಇರೋವರೆಗೂ ಅಮೇರಿಕ ಯಾವ ರೀತಿ, ಯಾವ ದಿನ, ಏನು ಮಾತನಾಡುತ್ತೆ, ಏನು ಮಾಡುತ್ತೆ ಗೊತ್ತೇ ಆಗಲ್ಲ. ಹಾಗಾದರೆ ಭಾರತಕ್ಕೆ ಇರುವಂಥ ಕಂಟಕ ಯಾವುದು? ಇರಾನ್ ಸರ್ವನಾಶ, ರಷ್ಯಾಗೆ ಎಚ್ಚರಿಕೆ, ಭಾರತಕ್ಕೆ ಕಂಟಕ. ಫೋಕಸ್ ಟುಡೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಎಸ್ ವೀಕ್ಷಕರೇ, ಮಾರ್ಚ್ ಮೊದಲ ವಾರದಿಂದ ಅಂದರೆ ಕಳೆದ ಒಂದು ವಾರದಿಂದ ಇರಾನ್ ಮೇಲೆ ಇಸ್ರೇಲ್ ಏನು ನಡೆಸ್ತಾ ಇತ್ತಲ್ಲ ದಾಳಿ, ಅಮೆರಿಕದ ಜೊತೆಗೂಡಿ ರಣ ಭಯಂಕರವಾದಂಥ ರಕ್ತ ಚರಿತ್ರೆಯನ್ನು ಇರಾನ್ನಲ್ಲಿ ಸೃಷ್ಟಿಸಿದೆ. ಸಹಸ್ರಾರು ಸಾರ್ವಜನಿಕರು, ಇರಾನಿ ಪ್ರಜೆಗಳು ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಬಾಂಬ್ ದಾಳಿ, ಕ್ಷಿಪಣಿ ದಾಳಿ, ಡ್ರೋನ್ದ ಕ್ಷಿಪಣಿಗಳ ದಾಳಿ, ಎಲ್ಲ ವಿಚಾರಗಳಲ್ಲೂ ಕೂಡ ಇರಾನ್ ಪ್ರಜೆಗಳು ಸಾಯ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲಾ ಅಲಿ ಖಮೇನಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕಾರಣ ಏನಪ್ಪ ಈ ಯುದ್ಧಕ್ಕೆ ಅಂದರೆ, ಪ್ರಮುಖವಾಗಿ ಇರಾನ್ ಏನು ಪರಮಾಣು ಶಕ್ತಿಯನ್ನು ಸ್ಟಾಕ್ ಮಾಡಿಕೊಂಡಿತ್ತು, ಇರಾನ್ ಏನು ಯುದ್ಧದ ಸಲಕರಣೆಗಳನ್ನು ಸ್ಟಾಕ್ ಮಾಡಿಕೊಂಡಿತ್ತು, ವೆಪನ್ಸ್ಗಳನ್ನು ಸ್ಟಾಕ್ ಮಾಡಿಕೊಂಡಿತ್ತು, ಅದರಿಂದ ಅಮೇರಿಕ ಕೆರಳಿತು. ಅದಾದಮೇಲೆ ಯಾವುದೇ ಯುದ್ಧ ಆದರೂ ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಅದರಲ್ಲಿ ಅಮೇರಿಕದ ಹಿತಾಸಕ್ತಿ ಅಡಗಿರುತ್ತೆ. ಅಮೇರಿಕ ತನ್ನ ಲಾಭಕ್ಕೋಸ್ಕರ ಯಾವುದಾದ್ರೂ ಯುದ್ಧವನ್ನು ಮಾಡಿಸುತ್ತೆ, ಯಾವುದಾದ್ರೂ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ. ಅಂಥ ಸ್ಥಿತಿಯಲ್ಲಿ ಅಮೇರಿಕ ಕೆಲಸ ಮಾಡ್ತಾ ಇದೆ ಟ್ರಂಪ್ ಅವರು ಬಂದ ಮೇಲೆ. ಈ ಹುಚ್ಚಾಟದಿಂದ ಯುದ್ಧ ಏನು ಸ್ಟಾರ್ಟ್ ಆಯ್ತಲ್ಲ, ಶಿಯಾ ಮತ್ತು ಸುನ್ನಿಯವರ ನಡುವೆ ಏನೇನೋ ಬಂದ್ವು ಈ ವಿಚಾರಗಳು, ಯಹೂದಿಗಳ ವಿರುದ್ಧ ಅನ್ನೋ ಥರದ್ದು ಇದೆಲ್ಲ ಬಂತು. ಆದರೆ ಪ್ರಮುಖ ಕಾರಣ ಇರಾನ್ ಅಮೇರಿಕಕ್ಕೆ ತಡ್ಡೊಡೆಯುತ್ತೆ. ಇರಾನ್ ಹತ್ರ ಪರಮಾಣು ಶಕ್ತಿ ಹೆಚ್ಚಾಯಿತು ಅಂದ್ರೆ ಅದು ಅಮೆರಿಕಕ್ಕೆ ತೊಂದರೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾವೆ, ಇರಾನನ್ನು ಸರ್ವನಾಶಗೊಳಿಸ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಆತಂಕ ಶುರುವಾಗಿದ್ದು ರಷ್ಯಾಕ್ಕೆ. ರಷ್ಯಾ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೀತಾ ಇರುವಂಥ ರಾಷ್ಟ್ರ. ಅಮೆರಿಕಕ್ಕೆ ಚೀನಾ ಮತ್ತು ರಷ್ಯಾ ಅಂದರೆ ಅಷ್ಟು ಕಷ್ಟ. ಡೊನಾಲ್ಡ್ ಟ್ರಂಪ್ ರಷ್ಯಾಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಪುಟಿನ್ ಕೂಡ ಇದನ್ನು ಒಂದು ಎಚ್ಚರಿಕೆಯ ಗಂಟೆ ಅಂತ ಭಾವಿಸಬೇಕಾಗುತ್ತೆ. ಜೊತೆಗೆ ಭಾರತಕ್ಕೆ ಇದು ಕಂಟಕ ತಪ್ಪಿದ್ದಲ್ಲ ಇವತ್ತಲ್ಲ ನಾಳೆ. ಮೊನ್ನೆ ಅಮೆರಿಕಾದ ವಿದೇಶಾಂಗ ಸಚಿವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. 30 ದಿನ ಬೇಕಾದರೆ ರಷ್ಯಾದಿಂದ ಭಾರತ ಇಂಧನವನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ. ಭಾರತದ ರಕ್ಷಣೆಗೆ ಸಂಬಂಧಿಸಿದ ವಿಷಯದಲ್ಲೂ, ಭಾರತದ ವಿದೇಶಾಂಗ ನೀತಿಗಳಿಗೆ ಸಂಬಂಧಿಸಿದ ವಿಷಯದಲ್ಲೂ, ಭಾರತದ ವ್ಯವಹಾರಗಳಿಗೆ ಸಂಬಂಧಿಸಿದ ನೀತಿಯಲ್ಲೂ ಕೂಡ ಅಮೆರಿಕ ಮಧ್ಯಪ್ರವೇಶ ಮಾಡ್ತಾನೇ ಇದೆ. ಅದನ್ನು ಬಹಿರಂಗವಾಗಿ ಯಾರೂ ಕೂಡ ಅಲ್ಲುಗಳಿತಾ ಇಲ್ಲ, ಅದನ್ನು ನಿರಾಕರಿಸ್ತಾ ಇಲ್ಲ. ಒಪ್ಕೊಂಡಿದ್ದೀವಿ ಅಂತ ಅರ್ಥನ? ಹಾಗಾದರೆ ಸುಮ್ಮನೆ ಇದ್ದರೆ ಗೊತ್ತಿಲ್ಲ. ನಮ್ಮ ವಿಶ್ವಗುರು ನಾಯಕ ನರೇಂದ್ರ ಮೋದಿ ಯಾವುದೇ ರೀತಿಯ ತಿರುಗೇಟನ್ನು ಕೊಡೋದಾಗಲಿ ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಾಗಲಿ ಇಲ್ಲಿವರೆಗೂ ಮಾಡಿಲ್ಲ. ಹಾಗಾದರೆ ಭಾರತಕ್ಕೆ ಕಂಟಕ ತಪ್ಪಿದ್ದಲ್ವಾ? ಹಾಗಾದರೆ ಒಂದೊಂದು ದಿನ ಒಂದೊಂದು ರೀತಿಯ ಹೇಳಿಕೆ, ಒಂದೊಂದು ದಿನ ಒಂದೊಂದು ರೀತಿಯ ಕೃತ್ಯಗಳಿಂದ ಅಮೆರಿಕ ಹಲವು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಅದೇ ರೀತಿ ಇರಾನ್ನ ಸರ್ವನಾಶ ಮಾಡ್ತಾ ಇದೆ, ಜೊತೆಗೆ ರಷ್ಯಾಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಇದರ ಪರಿಣಾಮ ಏನಾಗುತ್ತಪ್ಪ ಅಂದರೆ ಭಾರತಕ್ಕೆ ಕಂಟಕ ಶುರುವಾಗುತ್ತೆ. ಹಾಗಾದರೆ ಈಗ ಇರಾನ್ನಿಂದ ನಾವು ಇಂಧನವನ್ನು ಆಮದು ಮಾಡ್ಕೊಳ್ತಿದ್ವಿ, ಅದು ತಪ್ಪು, ಕಡಿಮೆ ರೇಟಿಗೆ ಸಿಗ್ತಿತ್ತು, ಅದಾಗಲ್ಲ. ಇನ್ನು ಭಾರತದ ಅನೇಕ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳು ಇರಾನ್ಗೆ ಕಳಿಸ್ತಿದ್ವಿ, ಆ ರಫ್ತು ಕೂಡ ಇನ್ಮೇಲೆ ಆಗಲ್ಲ.
ಈ ಎಲ್ಲ ಬೆಳವಣಿಗೆಗಳಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಇನ್ನೇನು ಇವತ್ತು ನಾಳೆ ಡಬಲ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು. ಈ ಎಲ್ಲ ವಿಚಾರಗಳಿಂದ ಭಾರತಕ್ಕೆ ಕಂಟಕ ಮಾತ್ರ ತಪ್ಪಿದ್ದಲ್ಲ. ಹಾಗಾಗಿ ಇರಾನ್ ಸರ್ವನಾಶ, ರಷ್ಯಾಗೆ ಎಚ್ಚರಿಕೆ, ಭಾರತಕ್ಕೆ ಕಂಟಕ, ಇವೆಲ್ಲ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರುವಂಥ ಅಮೇರಿಕ ಮಾಡ್ತಾ ಇರುವಂತಹ, ಅದರ ಹಿತಾಸಕ್ತಿಗಾಗಿ ಮಾಡ್ತಾ ಇರುವಂಥ ಕೆಲಸಗಳು. ನೋಡೋಣ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.